ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ. ನಮ್ಮ ಬಲ್ಕಿಂಗ್ ಕ್ಲಬ್ ಸೀರೀಸ್ನ 62ನೇ ದಿನ. ನಿನ್ನೆ ಹೋಗಿ 62 ಅಂತ ಹೇಳಿದ್ದೀನಿ. ಸುಮ್ಮನೆ ಒಂದು ಅಂದಾಜಲ್ಲಿ ಲೆಕ್ಕ ಗೊತ್ತಾಗ್ತೀರಾ. ಸೊ ಇವತ್ತು 62ನೇ ದಿನ, ನಿನ್ನೆ ಇದ್ದಿದ್ದು 61ನೇ ದಿನ. ಇವತ್ತು ನಾನು ಟ್ರೈ ಮಾಡ್ತಿರೋದು ನಾನು ಫುಲ್ಲು ಅಂದರೆ ಬ್ಯಾಕು ಮತ್ತು ಬೈಸೆಪ್ಪು. ಇವತ್ತು ಮಾತ್ರ ತುಂಬ ಇಂಟೆನ್ಸ್ ವರ್ಕೌಟ್ ಆಗುತ್ತೆ. ನನಗಿರೋ ಆಸೆ ಅಂದರೆ ನನಗಿರೋ ಇವತ್ತಿನ ಇಂಟೆನ್ಷನ್ ಏನಂದ್ರೆ, ನನ್ನ ಗೋಲ್ ಏನಂದರೆ ನನ್ನ ಸ್ಟ್ರಾಪ್ಸ್ ಯೂಸ್ ಮಾಡಿಕೊಂಡು ಆದಷ್ಟು ನನ್ನ ಗ್ರಿಪ್ ಸ್ಟ್ರೆಂತ್ ಮೇಲೆ ಬಿಡೋ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ನನ್ನ ಲ್ಯಾಟ್ಸ್ಗಿನ ಮೊದಲೇ ನನ್ನ ಗ್ರಿಪ್ ಸ್ಟ್ರೆಂತ್ನ ಫೇಲ್ ಮಾಡ್ಕೋಬಾರ್ದು ಅಂತ. ಇವಾಗ ನೋಡಿದ್ರಲ್ಲ ನಂದು ಕಾಲೇಜಲ್ಲಿ ಒಂದು ಕ್ಲಿಪ್ಪು, ಅದು ಕದ್ದು ಮುಚ್ಚಿ ಹಿಡ್ದಿರೋದು. ಅಕಸ್ಮಾತ್ ಆ ಮ್ಯಾಮ್ ಏನಾದರೂ ಒಂಚೂರಾದ್ರೂ ಹಿಂದೆ ತಿರುಗಿದ್ರೆ ಪಕ್ಕ ನನ್ನ ಫೋನ್ ಅಲ್ಲೇ ಸೀಸು, ವ್ಲಾಗ್ಸು ಸೀಸು. ಸೊ ನಮಗೆ ನೆನ್ನೆ ಕೂಡ 11ವರೆಗೆ ಬಿಟ್ಟಂಗೆ ಇವತ್ತು 11ವರೆಗೆ ಬಿಟ್ಟವ್ರೆ. ಆದರೆ ನಾನು ಹೋಗ್ತಿರೋದು 12ವರೆಗೆ. ಚೂರು ಮಾತು ಹರಟೆ ಎಲ್ಲ ಹೊಡೆದಾದ್ಮೇಲೆ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಚೂರು ಹೈಲೈಟ್ಸ್ ಮಾಡ್ತೀನಿ. ಮನೆಗೆ ಬಂದು ಪ್ರೀ ವರ್ಕೌಟ್ ಮೀಲೇನೋ ರೆಡಿ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ನೋಡ್ದಲ್ಲ ಕಡಲೆ ತಿಂದೆ, ಅದಕ್ಕೇನು ಹಾಕಿರಲಿಲ್ಲ, ಮೊಸರೇನು ಹಾಕಿರಲಿಲ್ಲ, ಬರೀ ಆ ಕಡಲೆಗೆ ಉಪ್ಪು ಹಾಕೊಂಡು ತಿಂದಿದ್ದೆ. ಅದು ತಿಂದು ಇನ್ನೊಂದು 1/2 hour ಆದಮೇಲೆ ಅದು ಚೂರು ಡೈಜೆಸ್ಟ್ ಆಗಲಿ ಅಂದ್ಬಿಟ್ಟು ಅದಾದಮೇಲೆ ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಸ್ಟ್ರಾಂಗ್ ಇದೆ. ಇವತ್ತು ನಾನು ಮೊದಲಕ್ಕಿಂತ ಜಾಸ್ತಿ ಕಾಫಿ ಪೌಡರ್ ಇದಕ್ಕೆ ಹಾಕಿದ್ದೀನಿ. ಮತ್ತು ಜಾಸ್ತಿ ಹಾಕ್ತಿದ್ದೀನಿ ಅಲ್ವಾ ಅಂತ ಚೂರು ಸಕ್ಕರೆ ಹಾಕಿದ್ದೆ, ಕಸರೆ ಬರಬಾರ್ದು ಅಂತ. ಆದರೆ ಆ ಸಕ್ಕರೆ ಆಗ್ದಂಗೆ ಇಲ್ಲ, ಅಷ್ಟು ಕಡಿಮೆ ಹಾಕಿದ್ದೀನಿ. ಸೊ ಅಷ್ಟು ಸ್ಟ್ರಾಂಗ್ ಇದೆ, ಒಳ್ಳೆ ಎನರ್ಜಿ ಬರುತ್ತೆ. ನಾನು ಇವತ್ತಿನ ಪ್ಲಾನ್ ಏನು ಅಂತಂದ್ರೆ, ನಾನು ಇವಾಗ ಟ್ರೈನ್ ಮಾಡ್ತಿರೋದು ಫುಲ್ ಅಲ್ವಾ, ಬ್ಯಾಕು ಮತ್ತೆ ಬೈಸೆಪ್ ಅದೇ ಪ್ರಿಚರ್ ಕಲ್ಸ್, ಹ್ಯಾಮರ್ ಕಲ್ಸ್ ಇರುತ್ತೆ. ನಾನು ಲಾಸ್ಟ್ ವಿಡಿಯೋಲಿ ಏನು ಮಾಡಿದೆ ಅಂದ್ರೆ ಲ್ಯಾಟ್ ಪುಲ್ ಡೌನ್ಸ್ದು ಒಂದು 4 ಸೆಟ್ಟು, ಅದಾದ್ಮೇಲೆ ಸೀಟೆಡ್ ಕೇಬಲ್ ರೋಸು, ಶ್ರಗ್ಸು ಮತ್ತೆ ಪುಲ್ಅಪ್ಸ್ ಮಾಡಿದ್ದೆ. ಇದೇ ಎಲ್ಲ ಸೇಮ್ ಎಕ್ಸರ್ಸೈಸ್ ಮಾಡ್ತೀನಿ, ಆದರೆ ವರ್ಟಿಕಲ್ ಪುಲ್ಗೆ ಇನ್ನೊಂದು ವೇರಿಯೇಷನ್ ಒಂದು ಎಕ್ಸ್ಟ್ರಾ ಹಾಕ್ತೀನಿ. ಸೊ ಅದನ್ನ ನೀವು ಡೈರೆಕ್ಟ್ ಎಕ್ಸರ್ಸೈಸ್ ವಿಡಿಯೋಲ್ಲೇ ನೋಡ್ಕೊಳ್ಳಿ. ಈಗ ನಾನು ಡೈರೆಕ್ಟ್ ನಿಮಗೆ ಜಿಮ್ಗೆ ಹೋಗ್ತಾ ಇಲ್ಲ, ಜಿಮ್ಮಲ್ಲೇ ಸಿಗ್ತೇನೆ. ನನಗಿರೋ ಮೇನ್ ಪ್ಲಾನ್ ಇವಾಗ ಏನು ಅಂತ ಅಂದರೆ, ನಾನು ಇವಾಗ ಮಾಡ್ತಿರೋದು ಪುಷ್ಪುಲ್ ವೇರಿಯೇಷನ್ ಅಲ್ವಾ, ಇದನ್ನ ಕ್ಲೀನಾಗಿ 6 months ಮಾಸ್ಟರ್ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಆರ್ನೋಲ್ಡ್ ಸ್ಪ್ಲಿಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸ್ಪ್ಲಿಟ್ನು ಚೂರ್ಚೂರಾಗೆ ಟ್ರೈ ಮಾಡಬೇಕು ಅಂತ ಆಸೆ. ಎಷ್ಟು ಕರೆಕ್ಟಾಗಿ 2 ವರ್ಷ ನಾನು ಬ್ರೋ ಸ್ಪ್ಲಿಟ್ನ ಫಾಲೋ ಮಾಡಿದ್ದೀನಿ. ಇವಾಗ ಒಂದು ಪುಷ್ಪುಲ್ ವೇರಿಯೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ, ಇದೊಂದು 6 months ಮಾಡಿ ಮಾಸ್ಟರ್ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಆರ್ನೋಲ್ಡ್ ಸ್ಪ್ಲಿಟ್ ಮಾಡ್ತೀನಿ. ಆರ್ನೋಲ್ಡ್ ಸ್ಪ್ಲಿಟ್ ಅಂದರೆ ಫಸ್ಟ್ ಮಂಡೇ ಚೆಸ್ಟ್ ಮತ್ತು ಬ್ಯಾಕು, ಟ್ಯೂಸ್ಡೇ ಆರ್ಮ್ಸ್ ಮತ್ತು ಶೋಲ್ಡರ್ಸು, ವೆಡ್ನೆಸ್ಡೇ ಲೆಗ್ಸು, ಮತ್ತು ತಿರ್ಗಾ ರಿಪೀಟು. ಅದೇ ನಾವು ಪುಷ್ಪುಲ್ ಕಡೆಗೆ ಬಂದು ಸೇಮ್ ಸಿಮಿಲರೇ. ಅದೇ ನಾವು ಫಸ್ಟ್ ಡೇ ಚೆಸ್ಟ್ ಮತ್ತು ಬ್ಯಾಕ್ ಮಾಡ್ತೀವಿ ಆರ್ನೋಲ್ಡ್ ಸ್ಪ್ಲಿಟ್ಟಲ್ಲಿ, ಆದರೆ ಪುಷ್ಪುಲ್ ವೇರಿಯೇಷನಲ್ಲಿ ಚೆಸ್ಟು, ಟ್ರೈಸೆಪ್ ಮತ್ತು ಶೋಲ್ಡರ್ ಮಾಡ್ತೀವಿ. ಇನ್ನು ಮಿಕ್ಕಿದ ಮಸಲ್ಗಳೆಲ್ಲ ಟ್ಯೂಸ್ಡೇ ಮಾಡ್ತೀವಿ. ಅದಾದ್ಮೇಲೆ ಲೆಗ್ಸು ಕಾಮನ್ ಅದೇ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ ಅದೇ ರಿಪೀಟ್ ಆಗುತ್ತೆ. ಆರ್ನೋಲ್ಡ್ ಸ್ಪ್ಲಿಟ್ ಮತ್ತು ಪುಷ್ಪುಲ್ ವೇರಿಯೇಷನ್ ಚೂರು ಸಿಮಿಲರು, ಆದರೆ ಇದರಲ್ಲಿ ಸ್ಟ್ರೆಂತ್ ಪ್ರಕಾರವಾಗಿ ನಡೆಯುತ್ತೆ. ಅದರಲ್ಲಿ ಮಸಲ್ನ ಪರ್ಟಿಕ್ಯುಲರ್ ಆಗಿ ಟ್ರೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಬ್ಬ ಪಾರ್ಟ್ನರ್, ಜಿಮ್ ಪಾರ್ಟ್ನರ್, ನೆನ್ನೆ ಹೊಸಬ್ ಬಂದು ತೋರಿಸಿದ್ನಲ್ಲ, ಅಲ್ಲಿ ಅವನಲ್ಲೇ ವೆಯ್ಟ್ ಮಾಡ್ತಾವನೆ. ಆಲ್ರೆಡಿ ಆನ್ ಟೈಮ್ ಇವತ್ತಿನ ಬಾಡಿ ವೆಯ್ಟು ನೆನ್ನೆ ಇದ್ದಿದ್ದು 58.6, ಇವತ್ತು 58. ಸೊ ನೆನ್ನೆ ಇದ್ದಿದ್ದು ಒಂದು 45.9, ಇವಾಗ ಕರೆಕ್ಟಾಗಿ 46, 100 ಗ್ರಾಮ್ ಜಾಸ್ತಿ ಆಗವನೆ. ನೀನು ಹೇಳು, ನೀನು ಬಾ. 42.6 ಟಾರ್ಗೆಟ್ ಆಫ್ಟರ್ 2 months. 50 2 monthsಲ್ಲಿ ಜಾಸ್ತಿ ಗೇನ್ ಆಗ್ತಾರೋ? ಬರೀ 3 kg 7 ಗೇನ್ ಆಗ್ತಾನೆ. ನಾನು 2 ತಿಂಗಳಲ್ಲಿ ಆಗಿಲ್ವಾ 9 kg ಗೇನು. 100 ಗ್ರಾಮು ಹೊಟ್ಟೆಲಿ ಏನಾದರೂ ಇರುತ್ತೆ ಅದಕ್ಕೆ.
ಇವತ್ತಂತೂ ಬಾಳೆನೀರಿನಿಂದ ಸಖತ್ ಲೋಡೆಡ್, ತುಂಬ ಗಟ್ಟಿ, ಸಖತ್ ಪಕ್ಕ 700 ಮೇಲೆ ಕ್ಯಾಲರೀಸ್ ಇರುತ್ತೆ ಇದರಲ್ಲಿ. ಸೊ ನಾನೇನಾದರೂ ಇವತ್ತಿನ ವರ್ಕೌಟ್ಗೆ ರೇಟಿಂಗ್ ಕೊಡಬೇಕಂದ್ರೆ ನಾನು 100/10 ಕೊಡ್ತೀನಿ. ಯಾಕಂದರೆ ನಾನು ನಿನ್ನೆ ಹೇಳ್ದಂಗೆ ಯಾವತ್ತಾದರೂ ಒಂದು ವರ್ಕೌಟ್ ದಿನಕ್ಕೆ ನಾನು 100/10 ಕೊಡಬೇಕು ಅನ್ನೋ ಆಸೆ ಇದೆ ಅಂತ. ಆದರೆ ಅದು ಆ ಆಸೆ ಇವತ್ತೇ ತೀರ್ಬಿಟ್ಟಿದೆ. ಯಾಕಂದರೆ ನನ್ನ ಎಕ್ಸಸೈಸ್ ನಾನು ಫುಲ್ ಫೇಲ್ಯೂರ್, ಫುಲ್ ಇಂಟೆನ್ಸಿಟಿ, ಫುಲ್ ಮೈಂಡ್ ಮಸಲ್ ಕನೆಕ್ಷನಿಂದ ನಾನು ಎಲ್ಲ ಎಕ್ಸಸೈಸ್ನು ಪರ್ಫಾರ್ಮ್ ಮಾಡಿದ್ದೀನಿ. ಅದರಿಂದ ಒಳ್ಳೆ ಮಸಲ್ ಬ್ರೇಕ್ ಡೌನ್ ಆಗಿದೆ. ಸೊ ಅದೊಂದು ಪಾಯಿಂಟು. ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತ ಅಂದರೆ ನಾನು ಹೇಳೋಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಯಾವಾಗಿಂದ ಈ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಲಿಂದ ತುಂಬಾ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಆ ಲಾಂಗ್ ವೀಡಿಯೋಸ್ ಮತ್ತು ಇನ್ನೂ ಒಂದು 2 ಶಾರ್ಟ್ ವೀಡಿಯೋ ಹಿಂದೆಯಿಂದ ಸಡನ್ ಪಿಕ್ ತೊಗೊಂಡಿದೆ ನನಗೆ ಸಪೋರ್ಟ್ ಬರೋದು. ಡೇ 55th ಬಲ್ಕಿಂಗ್ ಪ್ರೆಪ್ ಸೀರೀಸ್ ವೀಡಿಯೋ ಇದೆಯಲ್ಲ, ಅದರಿಂದ ಒಳ್ಳೆ ಸಪೋರ್ಟ್ ಬರ್ತಿತ್ತು. ಅದಾದಮೇಲಿಂದ ತುಂಬಾ ಒಳ್ಳೆ ಸಪೋರ್ಟ್ ಬರ್ತಿದೆ. ಯಾಕಂತ ಗೊತ್ತಿಲ್ಲ. ಮತ್ತು ರೀಸೆಂಟಾಗಿ ಯಾರೋ ಒಂದು ವಿಡಿಯೋಲಿ ಒಬ್ರು ಕಮೆಂಟ್ ಮಾಡಿದ್ರು, ಇವಾಗಿನ ವಿಡಿಯೋಸು ಮೊದಲಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಆ ವಿಡಿಯೋಲಿ ನಾನು ಮೀಮ್ಸು, ಕಾಮಿಡಿ, ಫಿಟ್ನೆಸ್ಸು, ಮೋಟಿವೇಶನ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಆ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಾನು ನಿಜವಾಗ್ಲೂ ಇನ್ಮೇಲಿಂದ ಫಿಟ್ನೆಸ್ಸು, ಮೋಟಿವೇಶನು, ಮೀಮ್ಸು, ಕಾಮಿಡಿ ಎಲ್ಲ ಥರ ಮಿಕ್ಸ್ಚರು, ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಒಂದೇ ವಿಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಅದೇ ಥರ ವೀಡಿಯೋ ಇಷ್ಟ ಆಗ್ತಿದೆ ನಾನು ನನ್ನ ಬೆಸ್ಟ್ ನಾನು ಕೊಟ್ಟು ನನ್ನ ವೀಡಿಯೋಸ್ನ ನಾನು ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ನ ಹಿಂಗೆ ಇಟ್ಕೊಂಡಿರಿ, ನಾನು ಕಷ್ಟಪಡ್ತಾ ಇರ್ತೀನಿ. ಇವತ್ತಿನ ವೀಡಿಯೋ ಇಲ್ಲೇ ಮುಗೀತು. ಇವತ್ತಿನ ವೀಡಿಯೋ ಹೆಂಗನ್ಸು ದಯವಿಟ್ಟು ಕಮೆಂಟ್ಸ್ ತಿಳಿಸಿ. ಯಾವಾಗಲೂ ತಿಳಿಸೋಂಗೆ ದಯವಿಟ್ಟು ಇವತ್ತಿನ ವೀಡಿಯೋ ಹೆಂಗನ್ಸು ಕಮೆಂಟ್ಸ್ ತಿಳಿಸಿ. ಓಕೆ, ನಮ್ಮ ಮುಂಚೆ ಹೈಲೈಟ್ಸ್ ನೋಡ್ಕೊಂಡು ಹೋಗಿ ಅಲ್ಲಿ ಗಂಟ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ.